ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಧ್ಯಪ್ರಾಚ್ಯ ಮತ್ತೊಮ್ಮೆ ಧಗನೆ ಹೊತ್ತಿ ಉರಿಯುತ್ತಿದೆ. ಹಮಾಸ್ ಮುಖ್ಯಸ್ಥನ ಹತ್ಯೆಯಾಗುತ್ತಿದ್ದಂತೆ ಇರಾನ್ ಸಿಡಿದು ಬಿಟ್ಟಿದೆ. ಇಸ್ರೇಲ್ ಮೇಲೆ ನೇರ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಆದೇಶ ಕೊಟ್ಟು ಬಿಟ್ಟಿದ್ದಾನೆ. ಮತ್ತೊಂದು ಕಡೆ ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ನ ಮೇಲೆ ಮುಗಿಬಿದ್ದಿದೆ. ಹೀಗೆ ಇರಾನ್ನ ಮಿತ್ರ ಪಡೆಗಳು ಒಂದಾಗಿ ಇಸ್ರೇಲ್ನ ಮೇಲೆ ದಂಡೆತ್ತಿ ಬರ್ತಾ ಇದ್ದಂತೆ ಅತ್ತ ಅಮೆರಿಕ ಹಾಗೂ ಬ್ರಿಟನ್ ಇಸ್ರೇಲ್ನ ಸಹಾಯಕ್ಕೆ ನಿಂತುಕೊಂಡು ಬಿಟ್ಟಿದೆ. ಇದೆಲ್ಲದರ ನಡುವೆ ಹಮಾಸ್ ಮುಖ್ಯಸ್ಥನನ್ನ ಸೀಕ್ರೆಟ್ ಪಡೆ ಕೊಂದಿದ್ದು ಹೇಗೆ ಅನ್ನುವ ರೋಚಕ ಕತೆಗಳು ಹೊರಬೀಳುತ್ತಿದೆ. 2 ತಿಂಗಳ ಹಿಂದೆ ಹೇಗೆಲ್ಲ ಪ್ಲಾನ್ ಆಗಿತ್ತು ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೊರಬೀಳುತ್ತಿವೆ. ಈ ನಡುವೆ ಹಮಾಸ್ ಮುಖ್ಯಸ್ಥನ ಹತ್ಯೆಯ ಪ್ಲಾನಿಂಗ್ ನಲ್ಲಿ ಭಾರತೀಯ ಏಜೆಂಟ್ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಹನಿಯ ಹತ್ಯೆ ಪ್ರಕರಣದಲ್ಲಿ ಇಸ್ರೇಲ್ನ ಗುಪ್ತಚರ ಇಲಾಖೆ ಮೊಸಾದ್ ಹಾಗೂ ಭಾರತದ ಗುಪ್ತಚರ ಇಲಾಖೆ ರಾ ಸೇರಿಕೊಂಡು ಈ ಪ್ಲಾನಿಂಗ್ ಮಾಡಿದೆ ಅಂತ ಟರ್ಕಿ ಮಾಧ್ಯಮಗಳು ಬಹುದೊಡ್ಡ ಆರೋಪ ಮಾಡಿದೆ. ಅದು ಕೂಡ ಭಾರತೀಯ ಏಜೆಂಟ್ನ ಹೆಸರನ್ನ ಕೂಡ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗಿದೆ. ಅಮಿತ್ ನಾಕೇಶ್ ಅನ್ನುವ ಭಾರತದ ಏಜೆಂಟ್ ಹನಿಯ ಹತ್ಯೆಯ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ಟರ್ಕಿ ಮಾಧ್ಯಮಗಳು ಬಿತ್ತರಿಸುತ್ತಿವೆ. ಹಮಾಸ್ ಲೀಡರ್ನ ಫಿನಿಶ್ ಕಹಾನಿಯಲ್ಲಿ ಭಾರತದ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಅಷ್ಟಕ್ಕೂ ಟರ್ಕಿ ಮಾಧ್ಯಮಗಳು ಹೇಳ್ತಾ ಇರೋದು ಏನು? ನಿಜಕ್ಕೂ ಹನಿಯ ಹತ್ಯೆಯಲ್ಲಿ ಭಾರತದ ಪಾತ್ರ ಇದೆಯಾ? ಟರ್ಕಿ ಮಾಧ್ಯಮಗಳು ಒತ್ತಿ ಹೇಳ್ತಾ ಇರುವ ಆ ಅಮಿತ್ ನಾಕೇಶ್ ಯಾರು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಳೆದ 3 ವರ್ಷಗಳಿಂದ ಯುದ್ಧ ಅನ್ನುವ ಶಬ್ದ ನಮ್ಮ ಕಿವಿಯಲ್ಲಿ ಆಗಾಗ ಕೇಳಿಸುತ್ತಲೇ ಇರುತ್ತೆ. ಕೊರೋನಾ ಬಂದು ಹೋದ ಮೇಲೆ ಈ ಜಗತ್ತಿಗೆ ಏನಾಗಿದೆ ಗೊತ್ತಿಲ್ಲ. ಬರೀ ಯುದ್ಧದಲ್ಲೇ ಕಾಲ ಕಳೆಯುತ್ತಿದೆ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಆಗುತ್ತಿರುವಾಗಲೇ ಹಮಾಸ್ ಪಡೆ ಇಸ್ರೇಲ್ನ ಮೇಲೆ ಮುಗಿಬಿದ್ದಿತ್ತು. ಇಸ್ರೇಲ್ ಸುಮ್ಮನೆ ಇರುತ್ತಾ ಹೇಳಿ? ಗಾಜಾ ಪಟ್ಟಿಯನ್ನ ಸರ್ವನಾಶ ಮಾಡಿ ಆಯಿತು. ಅದು ಶಪಥ ಮಾಡಿದಂತೆ ಹಮಾಸ್ನ ಲೀಡರ್ಗಳ ಕಥೆಯನ್ನ ಕೂಡ ಮುಗಿಸುತ್ತಾ ಬರ್ತಾ ಇದೆ. ಅದರಲ್ಲೂ ಹಮಾಸ್ನ ಮುಖ್ಯಸ್ಥ ಹನಿಯ ಕತೆ ಮುಗಿಸಿರುವ ಇಸ್ರೇಲ್ ಈಗ ಮತ್ತೊಮ್ಮೆ ಯುದ್ಧದ ಬೆಂಕಿಯಲ್ಲಿ ಮುಳುಗಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಮಾಸ್ ಮುಖ್ಯಸ್ಥನ ಹತ್ಯೆಯಾಗಿದ್ದು ಇರಾನ್ನ ಟೆಹರಾನ್ನಲ್ಲಿ ಹಮಾಸ್ ಮುಖ್ಯಸ್ಥನನ್ನ ಬಾಂಬ್ ಬಿಟ್ಟು ಹತ್ಯೆ ಮಾಡಲಾಗಿತ್ತು. ಮೊದಲೇ ಹಮಾಸ್ನ ಪೋಷಕ ದೇಶವಾಗಿದ್ದ ಇರಾನ್ಗೆ ತನ್ನದೇ ದೇಶದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇರಾನ್ ಈ ಘಟನೆಯನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ಬಿಟ್ಟಿದೆ. ಇದೇ ಕಾರಣಕ್ಕಾಗಿ ಇರಾನ್ ಇಸ್ರೇಲ್ನ ಮೇಲೆ ಯುದ್ಧ ಘೋಷಣೆ ಮಾಡಿಬಿಟ್ಟಿದೆ. ಒಂದ್ ಕಡೆ ಈ ಯುದ್ಧ ನಡೀತಾ ಇದ್ರೆ ಮತ್ತೊಂದ್ ಕಡೆ ಹಮಾಸ್ ಮುಖ್ಯಸ್ಥನ ಹತ್ಯೆ ಬಗ್ಗೆ ಕೆಲವೊಂದು ಕತೆಗಳು ಕೂಡ ಶುರುವಾಗಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದ್ರೆ ಹಮಾಸ್ ಮುಖ್ಯಸ್ಥ ಹನಿಯ ಹತ್ಯೆಯ ಹಿಂದೆ ಭಾರತದ ಏಜೆಂಟ್ನ ಕೈವಾಡ ಇದೆ ಅನ್ನುವ ಸುದ್ದಿ ಸದ್ದು ಮಾಡ್ತಾ ಇದೆ. ಈ ಸುದ್ದಿಯನ್ನ ಮೊದಲು ಹರಡಿಸಿದ್ದು ಟರ್ಕಿಯಲ್ಲಿ ಹರಡಿದ ಈ ಸುದ್ದಿ ಮುಂದೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದ ಮಾಧ್ಯಮಗಳಲ್ಲಿ ಕೂಡ ಪ್ರಕಟಗೊಂಡಿತು. ಆದರೆ ಈ ಸುದ್ದಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಟರ್ಕಿ ಮಾಧ್ಯಮದಲ್ಲಿ ಪ್ರಕಟಗೊಂಡ ಈ ಸುದ್ದಿ ಅಪ್ಪಟ ಸುಳ್ಳು ಸುದ್ದಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮಿತ್ ನಾಕೇಶ್ ಅನ್ನುವ ವ್ಯಕ್ತಿ ಇಲ್ಲವೇ ಇಲ್ಲ. ಇದರಿಂದ ಇದೊಂದು ಕಟ್ಟುಕತೆ ಅನ್ನೋದು ಗೊತ್ತಾಗುತ್ತೆ. ಟರ್ಕಿ ಮಾಧ್ಯಮ ಕೂಡ ಸುಮ್ನೆ ಸುದ್ದಿ ಪ್ರಕಟ ಮಾಡುತ್ತಾ ಹೇಳಿ. ಟರ್ಕಿ ಮಾಧ್ಯಮ ಇಂಥದ್ದೊಂದು ಸುದ್ದಿ ಪ್ರಕಟ ಮಾಡೋದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಇಸ್ರೇಲ್ನ ಕೆಲ ಜನ ಹಮಾಸ್ ಮುಖ್ಯಸ್ಥನ ಹತ್ಯೆಯಲ್ಲಿ ಮೊಸಾದ್ ಹಾಗೂ ಭಾರತದ ರಾ ಏಜೆಂಟ್ಗಳು ಒಟ್ಟಾಗಿ ಪ್ಲಾನ್ ಮಾಡಿದ್ದಾರೆ ಅಂತ ಬರೆದುಕೊಂಡಿದ್ರು. ಇದನ್ನೇ ನಿಜ ಅಂತ ನಂಬಿಕೊಂಡು ಟರ್ಕಿ ಮಾಧ್ಯಮಗಳು ಸುದ್ದಿ ಮಾಡಿದ್ದವು. ಮೊದಲೇ ಟರ್ಕಿಗೆ ಭಾರತವನ್ನ ಕಂಡ್ರೆ ಆಗೋದಿಲ್ಲ. ಭಾರತದ ವಿರುದ್ಧ ಎಲ್ಲೆಲ್ಲ ಮಾತನಾಡೋದಕ್ಕಾಗುತ್ತೋ ಅಲ್ಲೆಲ್ಲ ಟರ್ಕಿ ಅವಕಾಶವನ್ನ ಬಿಡೋದಿಲ್ಲ. ಇದು ಕೂಡ ಒಂದು ಒಳ್ಳೆ ಅವಕಾಶ ಅಂತ ಭಾರತದ ರಾ ಏಜೆಂಟ್ನ ಕೈವಾಡ ಇದೆ ಅನ್ನುವ ಸುದ್ದಿಯನ್ನ ಹಿಂದೆ ಮುಂದೆ ನೋಡದೆ ಪ್ರಕಟ ಮಾಡಿಯೇ ಬಿಡ್ತು. ಟರ್ಕಿ ಇಸ್ರೇಲ್ನ ಜನ ಮಾಡಿದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ನೋಡಿ ಕತೆ ಕಟ್ಟಿದ್ದು. ಅದು ಕೂಡ ಭಾರತದ ಮೇಲೆ ದೊಡ್ಡ ಆರೋಪ ಹೊರಿಸುವ ಪ್ರಯತ್ನವನ್ನ ಟರ್ಕಿ ಮಾಡಿತ್ತು. ಭಾರತದ ಏಜೆಂಟ್ಗಳು ಈಗ ವಿದೇಶಗಳಿಗೆ ಹೋಗಿ ಕೊಲೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಕೆನಡಾದಲ್ಲಿ ಕೂಡ ಭಾರತ ಇದನ್ನೇ ಮಾಡಿತ್ತು. ಇದೀಗ ಇರಾನ್ನಲ್ಲೂ ಕೂಡ ಭಾರತದ ಏಜೆಂಟ್ಗಳು ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಬಿಂಬಿಸುವ ಪ್ರಯತ್ನವನ್ನ ಟರ್ಕಿ ಮಾಡಿತ್ತು. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಈ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದಕ್ಕಾಗಿ ಟರ್ಕಿ ಮಾಧ್ಯಮಗಳು ಬಹಿರಂಗವಾಗಿ ಕ್ಷಮೆ ಕೇಳಬೇಕಾಗಿ ಬಂತು. ಮರುದಿನ ಈ ಸುದ್ದಿಯ ಬಗ್ಗೆ ಕ್ಷಮೆ ಕೇಳಿದ ಟರ್ಕಿ ಮಾಧ್ಯಮಗಳು ಅಮಿತ್ ನಾಕೇಶ್ ಅನ್ನುವ ವ್ಯಕ್ತಿಯೇ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡವು. ಅಷ್ಟೇ ಅಲ್ಲ, ಈ ಸುದ್ದಿಯನ್ನ ಶೇರ್ ಮಾಡಿದವರು ಕೂಡ
ಈ ಸುದ್ದಿಯನ್ನ ಡಿಲೀಟ್ ಮಾಡಬೇಕಾಗಿ ಬಂತು. ಹೀಗೆ ಹತ್ಯೆಯ ವಿಚಾರದಲ್ಲಿ ಕಟ್ಟುಕತೆಗಳು ತುಂಬಾನೇ ಹರಡಿಕೊಳ್ತಾ ಇದೆ. ಯಾವುದೇ ಗುಪ್ತಚರ ಇಲಾಖೆಗಳು ಕೂಡ ಈ ರೀತಿಯ ಹತ್ಯೆಗಳನ್ನ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಈಗ ಇಸ್ರೇಲ್ನ ಮೊಸಾದ್ ಕೂಡ ಈ ಹತ್ಯೆಯನ್ನ ನಾವೇ ಮಾಡಿದ್ದು ಅನ್ನೋದನ್ನ ಒಪ್ಪಿಕೊಂಡಿಲ್ಲ. ಮೊಸಾದ್ ಅದನ್ನು ಯಾವತ್ತೂ ಕೂಡ ಒಪ್ಪಿಕೊಳ್ಳೋದು ಕೂಡ ಇಲ್ಲ. ಇನ್ನು ಹನಿಯಾನನ್ನ ಹತ್ಯೆ ಮಾಡಿದ ಪ್ಲಾನ್ ಅಂತೂ ಖತರ್ನಾಕ್ ಆಗಿದೆ. ಹನಿಯಾ ಹತ್ಯೆಗೆ 2 ತಿಂಗಳ ಹಿಂದೆಯೇ ಸ್ಕೆಚ್ ರೆಡಿ ಆಗಿತ್ತು. 2 ತಿಂಗಳ ಹಿಂದೆಯೇ ಟೆಹರಾನ್ನಲ್ಲಿರುವ ಕೋಣೆಯಲ್ಲಿ ಮೊಸಾದ್ನ ಏಜೆಂಟ್ಗಳು ಬಾಂಬ್ಗಳನ್ನ ಇಟ್ಟು ಬಿಟ್ಟಿದ್ರು. ಹಮಾಸ್ ಮುಖ್ಯಸ್ಥ ಹನಿಯಾ ಟೆಹರಾನ್ಗೆ ಬಂದ ಸಂದರ್ಭದಲ್ಲೆಲ್ಲ ಇದೇ ಗೆಸ್ಟ್ ರೂಮ್ನಲ್ಲಿ ಉಳಿದುಕೊಳ್ತಾ ಇದ್ದಂತೆ. ಈ ಮಾಹಿತಿ ಮೊಸಾದ್ಗೆ ಪಕ್ಕಾ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಈ ರೂಮ್ನಲ್ಲಿ ಬಾಂಬ್ ಬಿಟ್ಟು ಬಂದಿತ್ತು ಮೊಸಾದ್. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಈ ಗೆಸ್ಟ್ ರೂಮ್ಗೆ ಹನಿಯಾಗಿಂತ ಮೊದಲು ಯಾರು ಹೋಗ್ಲೇ ಇಲ್ವಾ? 2 ತಿಂಗಳ ಹಿಂದೆ ಬಾಂಬ್ ಇಟ್ಟಿದ್ದಾರೆ ಅಂದ್ರೆ ಬೇರೆ ಯಾರಾದ್ರೂ ಹೋಗಿರ್ಬೇಕಲ್ವಾ? ಆ ಸಂದರ್ಭದಲ್ಲಿ ಯಾಕೆ ಬಾಂಬ್ ಸ್ಫೋಟಗೊಳ್ಳಲಿಲ್ಲ ಅನ್ನುವ ಪ್ರಶ್ನೆ ಸಾಮಾನ್ಯ ಜನರಿಗೂ ಮೂಡುತ್ತೆ. ಈ ಪ್ರಶ್ನೆಗೂ ಉತ್ತರ ಇದೆ. ಇಲ್ಲಿ ಮೊಸಾದ್ ಬಳಸಿದ್ದು ಸಾಮಾನ್ಯ ಬಾಂಬ್ ಅಲ್ಲ, ಅದೊಂದು AI ಬಾಂಬ್. ಅಂದ್ರೆ ಈ ಬಾಂಬ್ನಲ್ಲೂ ಮೊಸಾದ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಉಪಯೋಗ ಮಾಡಿತ್ತು. ಯಾವ ರೀತಿ ಅಂದ್ರೆ ಹನಿಯಾ ರೂಮ್ಗೆ ಬಂದಾಗ ಆತನನ್ನ ಐಡೆಂಟಿಫೈ ಮಾಡಿದ ನಂತರವೇ ಬಾಂಬ್ ಸ್ಫೋಟಗೊಳ್ಳುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಹೀಗೆ AI ಬಾಂಬ್ ಅನ್ನ ಬಳಸಿ ಹನಿಯಾನನ್ನ ಹತ್ಯೆ ಮಾಡಲಾಗಿತ್ತು. ಹೀಗೆ ತುಂಬಾನೇ ಪ್ಲಾನ್ ಮಾಡಿ ಮೊಸಾದ್ ಹನಿಯಾನ ಕತೆ ಮುಗಿಸಿಬಿಟ್ಟಿದೆ. ಈ ಹತ್ಯೆ ಆಗಿರೋದು ಇರಾನ್ನಲ್ಲಿ. ಹೀಗಾಗಿ ಇರಾನ್ ಇಸ್ರೇಲ್ ವಿರುದ್ಧ ಸಿಡಿದು ಬಿಟ್ಟಿದೆ. ಅದರಲ್ಲೂ ಇರಾನ್ ಪೋಷಣೆ ಮಾಡಿ ಬೆಳೆಸಿರುವ ಹಿಜ್ಬುಲ್ಲಾ ಪಡೆಯಂತೂ ಕೊತನೆ ಕುದಿಯುತ್ತಿದೆ. ಹಿಜ್ಬುಲ್ಲಾ ಪಡೆಯ ನಾಯಕನನ್ನ ಕೂಡ ಇಸ್ರೇಲ್ ಬಿಟ್ಟಿಲ್ಲ. ಹಿಜ್ಬುಲ್ಲಾದ ಕಮಾಂಡರ್ನನ್ನ ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿ ಫಿನಿಶ್ ಮಾಡಿದೆ. ಇದರಿಂದ ರೊಚ್ಚಿಗೆದ್ದಿರುವ ಹಿಜ್ಬುಲ್ಲಾ ಪಡೆ ಇಸ್ರೇಲ್ನ ಮೇಲೆ ರಾಕೆಟ್ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಆಗಸ್ಟ್ 3ರಂದು ಇಸ್ರೇಲ್ ನಡೆಸಿದ ವಾಯು ದಾಳಿಯಲ್ಲಿ ಹಿಜ್ಬುಲ್ಲಾದ ಅಧಿಕಾರಿ ಅಲಿ ನಜೀರ್ ಅಬ್ದಲಿ ಸಾವನ್ನಪ್ಪಿದ್ದ. ಹಿಜ್ಬುಲ್ಲಾದ ಪ್ರಮುಖ ಕಮಾಂಡರ್ ಫೌದ್ ಶುಕ್ರ್ ಹತ್ಯೆಯಾದ ಕೆಲವೇ ದಿನಗಳ ಅಂತರದಲ್ಲಿ ಈ ಹತ್ಯೆ ನಡೆದಿತ್ತು. ಹಿರಿಯ ಮಿಲಿಟರಿ ನಾಯಕ ಮತ್ತು ಹಸನ್ ನಸ್ರಲ್ಲಾ ಅವರ ಸಲಹೆಗಾರನಾಗಿದ್ದ ಹಿಜ್ಬುಲ್ಲಾ ಕಮಾಂಡರ್ ಫೌದ್ ಶುಕ್ರ್ ಜುಲೈ 30ರಂದು ಹತ್ಯೆಯಾಗಿದ್ದ. ಈ ಎಲ್ಲ ಹತ್ಯೆಗಳ ಸಲುವಾಗಿ ಸೇಡು ತೀರಿಸಿಕೊಳ್ಳಲು ಹಿಜ್ಬುಲ್ಲಾ ಸಂಘಟನೆ ಮುಂದಾಗಿದೆ. ಇಸ್ರೇಲ್ನ ಮೇಲೆ ಮಿಸೈಲ್ ದಾಳಿ ಶುರು ಮಾಡಿರುವ ಹಿಜ್ಬುಲ್ಲಾ ದೊಡ್ಡ ಮಟ್ಟದಲ್ಲೇ ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಶಪಥ ಮಾಡಿದೆ. ಅಲ್ಲಿಗೆ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧ ಶುರುವಾಗಿ ಬಿಟ್ಟಿದೆ. ಇನ್ನು ಇರಾನ್ ಕೂಡ ಇಸ್ರೇಲ್ನ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಇರಾನ್ನ ಸರ್ವೋಚ್ಚ ನಾಯಕ ಇಸ್ರೇಲ್ನ ಮೇಲೆ ದಾಳಿ ನಡೆಸುವಂತೆ ಆದೇಶ ನೀಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದೇ ಕಾರಣಕ್ಕಾಗಿ ಇಸ್ರೇಲ್ನ ಮಿತ್ರ ರಾಷ್ಟ್ರಗಳು ಫುಲ್ ಅಲರ್ಟ್ ಆಗಿವೆ. ಅಮೆರಿಕವಂತೂ ಈಗಾಗಲೇ ತನ್ನ ಫೈಟರ್ ಜೆಟ್ಗಳನ್ನ ಇಸ್ರೇಲ್ಗೆ ಕಳುಹಿಸಿಬಿಟ್ಟಿದೆ. ಅಷ್ಟೇ ಅಲ್ಲ, ಯುದ್ಧ ನೌಕೆಯನ್ನ ಕೂಡ ಇಸ್ರೇಲ್ಗೆ ರವಾನೆ ಮಾಡಿದೆ ಅಮೆರಿಕ. ಅತ್ತ ಬ್ರಿಟನ್ ಕೂಡ ಇಸ್ರೇಲ್ನ ಸಹಾಯಕ್ಕೆ ಬಂದಿದೆ. ಇಸ್ರೇಲ್ ಕೂಡ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಒಂದು ವೇಳೆ ನಮ್ಮ ಮೇಲೆ ಇರಾನ್ ದಾಳಿ ಮಾಡಿಬಿಟ್ರೆ ನಾವು ಪೂರ್ಣ ಪ್ರಮಾಣದ ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೇವೆ ಅಂತ ಘೋಷಣೆ ಮಾಡಿಬಿಟ್ಟಿದೆ. ಅಲ್ಲಿಗೆ ಜಗತ್ತಿನಲ್ಲಿ ಮತ್ತೊಂದು ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಯುದ್ಧದಿಂದ ಜಗತ್ತಿಗೆ ಯಾವುದೇ ಲಾಭವಂತೂ ಇಲ್ಲ. ಇನ್ನಾದರೂ ಈ ಸಮಸ್ಯೆಯನ್ನ ಮಾತುಕತೆಯ ಮೂಲಕ ಬಗೆಹರಿಸುವ ಪ್ರಯತ್ನವನ್ನ ಮಾಡಬೇಕಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.